Hello, good evening everyone. Today we are going to Tattekadu. It's a bird sanctuary and it's largest and first bird sanctuary in Kerala. We will stay there 3 days and we will be doing 3 days full of birdings. So actually this is the first after some long time we are going in train, traveling in train in the night journey. I'm too excited and happy. Okay, see you in the morning. Hi, good morning. So now we got Tattekadu forest ಗೆ ರೀಚ್ ಆಗಿದ್ದೀವಿ and ಇದು ನಾವು ಸ್ಟೇ ಆಗ್ತಾ ಇರೋ ಹೋಮ್ ಸ್ಟೇ ಜಂಗಲ್ ಬರ್ಡ್ ಅಂತ. ನಾವು ಇಲ್ಲಿ ವ್ಯೂನು ಚೆನ್ನಾಗಿದೆ ಆ್ಯಂಡ್ ಫಾರೆಸ್ಟ್ ಅಂತೂ ಸಖತ್ತಾಗಿದೆ. ನಮ್ಮ ರೂಮಿಗೆ ಫಾರೆಸ್ಟ್ ಅಟ್ಯಾಚ್ ಆಗಿದೆ ಅಂದರೆ ಫಾರೆಸ್ಟ್ ಹತ್ರನೇ ರೂಮ್ ಇದೆ ನೋಡಿ. ಫುಲ್ ವ್ಯೂ ಪಾಯಿಂಟು ಸಖತ್ತಾಗಿದೆ. ನಾವು 5 ಮಿನಿಟ್ಸ್ ಬ್ಯಾಕು ಒಂದು ಮಲ್ಬಾರ್ ಜೈನ್ಸ್ ಸ್ಕ್ವಿರಲ್ ಇಲ್ಲೇ ಈ ಮರದ ಮೇಲೆ ಬಂದಿತ್ತು, ಸಖತ್ತಾಗಿತ್ತು. ಅದನ್ನು ನೋಡಿದ್ವಿ ಆ್ಯಂಡ್ ವ್ಯೂ ನಮ್ಗೆ ತುಂಬ ಇಷ್ಟ ಆಯಿತು. ರೂಮ್ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಟು ಪರ್ಫೆಕ್ಟ್. ಆ್ಯಂಡ್ ನಾವು ಈವ್ನಿಂಗ್ ಬರ್ಡಿಂಗಿಗೆ ಹೋಗ್ತೀವಿ ನೋಡೋಣ ಅಂತ. ಆ್ಯಂಡ್ ಅವ್ರು ಹೇಳಿದ್ದಾರೆ ಇಲ್ಲೇ ಬರುತ್ತೆ ಬರ್ಡ್ಸ್ಗಳು ನೋಡ್ಬೋದು, ಸಖತ್ತಾಗಿರುತ್ತೆ. ಬರ್ಡಿಂಗಿಗೆ ಹೋಗುವಾಗ ಸಿಗುತ್ತೆ ಈವ್ನಿಂಗು, ಸಖತ್ತಾಗುತ್ತೆ ಅಂತ. ಸೊ ಈವ್ನಿಂಗ್ ನೋಡೋಣ, ಸಿಗೋಣ, ಬಾಯ್. ಸೊ ಈಗ ನಮ್ಮದು ಬರ್ಡಿಂಗ್ ಮುಗಿಸ್ಕೊಂಡು ಬಂದಿದ್ವಿ. ನಾವು ತುಂಬ ಪಕ್ಷಿಗಳು ನೋಡಿದ್ವಿ. ಆಮೇಲೆ ಇವತ್ತೇನು ಎಷ್ಟೊಂದು ಕಾಣಲಿಲ್ಲ, ಬಿಕಾಸ್ ತುಂಬ ಕ್ಲೌಡಿ ಆಗೋಗಿತ್ತು. ಹೀಗೆ ಒಂದು ಫ್ಯೂ ಕಾಣ್ತು. ಯಾವ್ದು ನೋಡಿದ್ವಿ ಅಂತ ಹೇಳ್ತೀವಿ ಕೇಳಿಸ್ಕೊಂಡು. ನಾವು ಮಲ್ಬಾರ್ ಪ್ಯಾರಕೀಟ್ ನೋಡಿದ್ವಿ, ರಿಂಬಿಲ್ ನೋಡಿದ್ವಿ, ಬ್ಯಾಕ್ ಪಿಕನ್ ನೋಡಿದ್ವಿ, ಆಮೇಲೆ ಹಿಲ್ ಮೈನಾ ನೋಡಿದ್ವಿ, ಕಿಂಗ್ಫಿಶರು, ಕಾಮನ್ ಕಿಂಗ್ಫಿಶರು, ಆಮೇಲೆ ವೈಟ್ ರಾಕೆಟ್ ಕಿಂಗ್ಫಿಶರು, ರಾಕೆಟ್ ಪ್ರೀತಿ, ಇಷ್ಟೇ ನೋಡಿದ್ವಿ. ಏನು ಅಷ್ಟೊಂದು ಕಾಣಲಿ ಬಿಕಾಸ್ ಕ್ಲೌಡಿ ಇತ್ತಲ್ಲ. ಈಗ ನಾವು ರೂಮಿಗೆ ಬಂದಿದ್ವಿ ಆ್ಯಂಡ್ ಅದು ನಾವು ಹೋಗಿದ್ದು ಡಾಕ್ಟರ್ ಸಲೀಮ್ ಅಲಿ ಬರ್ಡ್ ಸೆಂಚುರಿ. ಬ್ಯೂಟಿಫುಲ್ ಆಗಿತ್ತು ವ್ಯೂ, ನೇಚರ್, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ತುಂಬ ಇಷ್ಟ ಆಗ್ತದೆ. ಸೊ ಈಗ ರೂಮಿಗೆ ಬಂದು ಜಸ್ಟ್ ತುಂಬ ಓಡಾಡಿದ್ದೀವಿ, ಕಾಲು ನೋವ್ತಾ ಇದೆ ನಮಗೆ. ಬೇರೆ ರೂಮ್ ಬಂದ್ಬಿಟ್ಲ, ರೆಸ್ಟ್ ತಗೊಳಕ್ಕೆ ಅಂತ ರೂಮಿಗೆ ಬಂದಿದ್ದೀವಿ.
ಇದ್ದೀವಿ. ನಾವು ಫುಲ್ ದಾರಿ ಫುಲ್ ಹೋಗುವಾಗ ಫುಲ್ ಆಫ್ ರಬ್ಬರ್ ಟ್ರೀಸ್ ಆ್ಯಂಡ್ ಅನಾನಸ್ ಪ್ಲಾಂಟ್ಸ್ ಇತ್ತು. ಫುಲ್ ಸಖತ್ತಾಗಿತ್ತು, ಒಂಥರ ಫುಲ್ ಗ್ರೀನರಿ It's very nice, Anvi. ಸೊ ಕನ್ನಡದಲ್ಲಿ ಇದನ್ನ ತೂಗು ಸೇತುವೆ ಅಂತಾರೆ. ಸೊ ಇದು ಪೆರಿಯಾರ್ ರಿವರ್ ಮೇಲ್ಗಡೆ, ಪೆರಿಯಾರ್ ರಿವರ್ ದಂಡೆ ಮೇಲೆ, ರಿವರ್ ಮೇಲೆ ಕಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪೆರಿಯಾರ್ ರಿವರ್ ಈ ಕಡೆಯಿಂದ ಲೆಫ್ಟ್ ಟು ರೈಟ್ ಹೋಗುತ್ತೆ. ಸೊ ಇದೇ ನದಿ ತೇಕ್ಲಿ ಬ್ಯಾಕ್ ವಾಟರ್ಸಲ್ಲಿ ನಾವು ನೋಡೋದು. ಸೊ ಇಲ್ಲಿ ಬೋಟಿಂಗು ಇದೆ ಅನ್ಸುತ್ತೆ, ಬಟ್ ಈಗ ಸ್ಟಾಪ್ ಆಗಿದೆ. It's a very nice. Hi. Hello. ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ಬಾಲುಡ್ತಿದೆ. ಸ್ವಲ್ಪ ಸಾನ್ವಿ ಎದುರ್ಕೊಂಡ್ಬಿಟ್ಟಿದ್ದಾಳೆ. ಎದುರ್ಕೊಂಡಿಲ್ಲ. ನೋಡ್ರಿ ಬರೋದು. ಲಾಂಗೆಸ್ಟ್. ಸೊ ಪೆರಿಯಾರ್ river in Kerala. So it's almost runs for 250 kilometers ante. It's full of water. So ಈಗ ನಾವು ತನಕಟ್ಟು ಡ್ಯಾಮ್ಗೆ ಬಂದಿದ್ದೀವಿ. ಸೊ ಆಟೋ ಇಲ್ಲಿಗೆ ನಮಗೆ ಡ್ರಾಪ್ ಮಾಡ್ತು. ಆಟೋ ಆ ಕಡೆಯಿಂದ ಬರುತ್ತೆ ಬ್ರಿಡ್ಜ್ ಮೇಲೆ. ಆ ಬ್ರಿಡ್ಜ್ ಮೇಲೆ ಬರುತ್ತೆ, ನಾವು ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲಿ ನೋಡಿ ಆಮೇಲೆ ನಾವಲ್ಲೇ ಹತ್ಕೊಳ್ತೀವಿ. ಸೊ ಈ ಬ್ರಿಡ್ಜ್ ಮೇಲೆ ಆಟೋಗಳು ಇಲ್ಲ, ಆಟೋ ಆ ಕಡೆಯಿಂದ ಬರಬೇಕು. ಸೊ ನಾವು ವಾಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಸೊ ಇಟ್ಸ್ ಲುಕ್ ನೈಸ್. So just now we are back from the day 3 evening bird watching. So we got a good activities. It was a very good activity. So we were able to spot new species which we haven't seen actually. So one view again we saw Sri Lankan frog mouth, and then we saw Sri Lankan bay owl which we were waiting from last 3 days. So we were able to spot it. Then we saw white-bellied woodpecker, then Malabar wood shrike, and again Malabar dragon female and male. Then we saw greater and lesser flameback woodpeckers, and few minivets we saw. So it was today evening was a good activity. We had a good activity. Within 10 to 15 minutes we saw all these things. So it was good. So in the morning we saw blue-eared kingfisher with a kill. Then we saw Malabar barbet, yellow-browed bulbul, and flame-throated bulbul, which is a endemic species, endemic and only available visible in Western Ghats. So today was a great day. So now we are checking out. The last 3 days we spotted out 35 species, and the highlight is bay owl, Sri Lankan bay owl, and Sri Lankan frog. It was too amazing, and
and the which we are staying, homestay is Jungle Bird homestay. It was amazing, and from our room the view was very amazing, and the food was also super. I love it. And the owner of this homestay, Girish Shankar, he showed us Sri Lankan Bay Owl and Sri Lankan frog mount, everything. It was amazing. I love it. Now we are heading towards Atirapalli waterfalls. So now we are in Atirapalli waterfalls. It's so amazing. The water is coming from the western Ghats towards there. It's floating towards there. So we will go there and see. And this is Chalakudi river. So this is coming from the Western Ghats upper region, so which is a Solayar region, and water will flow in that direction. The amazing view of Atirapalli waterfalls, which is called as the Indian Niagara. ಅತಿರಪಲ್ಲಿ ಫಾಲ್ಸ್ ಮುಗಿಸ್ಕೊಂಡು ಊಟ ಮಾಡಿ ಒಂದು ಆನ್ ದ ವೇ ನಮಗೆ ಒಂದು ನೈಸ್ ಪ್ಲೇಸ್ ಸಿಕ್ತು. ಇದನ್ನು ಲೈಕ್ ಒಂಥರ ಪುಟ್ಟ ವಾಟರ್ ಫಾಲ್ ಥರ ಇದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ. ಅವತ್ತು ಹೋಗಿದ್ದು ಎಲ್ಲ ಆ ಥರ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ನಮಗೆ ಹೋಗ್ಬೋದು. ಬ್ಯೂಟಿಫುಲ್ ಪ್ಲೇಸು. ಸೊ ಈಗ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜಿಂದ ಸೊ ಇಲ್ಲಿ ಒಂದು ಮಿನಿ ವಾಟರ್ ಫಾಲ್ಸ್ ಇದೆ. ಆ ಮಿನಿ ವಾಟರ್ ಫಾಲ್ಸು ಸಖತ್ತಾಗಿದೆ ವ್ಯೂ. ಇಟ್ಸ್ ಸೂಪರ್ ಚೆನ್ನಾಗಿದೆ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ಪು ಎಂಡ್ ಆಗ್ತಾ ಇದೆ. ಸೊ ನಾವು ಅಲುವಾ ಅಂತ ಒಂದು ಪುಟ್ಟ ಊರಿಗೆ ಹೋಗಿ ಅಲ್ಲಿ ನಮ್ಮದು ನೈಟ್ ಬಸ್ ಬರುತ್ತೆ, ಅದನ್ನು ಹತ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತೀವಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.